ಹಾಯ್ ಗಾಯ್ಸ್, ಇಲ್ಲಿ ಬರ್ತಿದ್ದಂಗೆ ಒಂದು ಬಸವಣ್ಣ ಇದೆ. ಅವಾಗ ದೊಡ್ಡ ಶಿವಕುಮಾರ ಸ್ವಾಮೀಜಿ ಅವರಿದ್ದಾಗ ಕಲ್ಲಲ್ಲಿ ಕೆಚ್ಚಿದ್ರಂತೆ ಇದನ್ನ. ಬನ್ನಿ ಗಾಯ್ಸ್, ತೋರಿಸ್ತೀನಿ ನೆಕ್ಸ್ಟ್ ಮುಂದೆ ಏನೇನಿದೆ. ನಾವು ಸ್ಲಿಪ್ಪರ್ ಹಾಕೊಂಡಿದ್ದೀವಿ, ಅದಕ್ಕಾಗಿ ಮೆಟ್ಲತ್ತಲಿಲ್ಲ ನಾವು. ಬರ್ರಿ ಇಲ್ಲಿ ನೋಡೋಣ. ನೋಡಿ ಗಾಯ್ಸ್, ಇದು ಶಿವಕುಮಾರ ಸ್ವಾಮೀಜಿ ಅವರು ಕಲ್ಲಲ್ಲಿ ಕೆತ್ತಿರೋದು ಇದು. ಮತ್ತು ಇದು ಬಸವಣ್ಣ ಅವ್ರದ್ದು. ಈ ಬಸವಣ್ಣನ ಕಲ್ಲಲ್ಲೇ ಇದನ್ನೆಲ್ಲ ಕೆತ್ತಿದ್ದಾರೆ. ಇವತ್ತು ಯಾರ್ಯಾರು ಬಂದಿದ್ದೀವಿ ಅಂದರೆ, ಇವನ ಹೆಸರು ಸತೀಶ, ಈ ನನ್ನ ಮಗನ ಹೆಸರು ತರುಣ. ನೋಡಿ ಗಾಯ್ಸ್, ಇದು ಶಿವಲಿಂಗ. ಬನ್ನಿ ಹತ್ತೋಣ. ಹಾಯ್ ಗಾಯ್ಸ್, ಕಡೆಗೂ ಬಂದ್ಬಿಟ್ವಿ. ಇಲ್ಲಿ ಸೈಡಲ್ಲಿ, ಬೆಟ್ಟದ ಸೈಡಲ್ಲಿ ಇಲ್ಲೊಂದು ಬರೋದು ರೋಡ್ ಐತೆ, ಸೀದಾ ದೇವಸ್ಥಾನದ ಹತ್ರನೇ ಬರುತ್ತೆ. ಬರ್ರಿ ದೇವಸ್ಥಾನದ ಹತ್ರ ಹೋಗಿ ಬರೋಣ. ಮೊದಲು ಸಿದ್ಧಲಿಂಗೇಶ್ವರನ ಆಶೀರ್ವಾದ ತಗೊಂಬಿಟ್ಟು ನೆಕ್ಸ್ಟು ಬರೋಣ. ಬೆಟ್ಟ ಹತ್ತಾನ. ಬೆಟ್ಟ ನೋಡಿ ಗಾಯ್ಸ್ ಹೆಂಗಿದೆ. ನನ್ನ ಮಗ ಇವಾಗಲೇ ಎದ್ರುಕಂತವನಿ, ಬೆಟ್ಟ ಹತ್ತಕ್ಕಾಗಲ್ಲ ಅಂತ ಇವರಿಬ್ರು. ಹಾಯ್ ಗಾಯ್ಸ್, ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾಯಿದ್ದೀವಿ. ಒಳಗಡೆ ಮಾತಾಡೋಂಗಿಲ್ಲ, ಅದಕ್ಕಾಗಿ ವಾಯ್ಸ್ ಬರೋಲ್ಲ ಅಲ್ಲಿ. ಪ್ಲೀಸ್ ಇಲ್ಲೇ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಒಳಗಡೆ ಹೋಗ್ತಾಯಿದ್ದೀನಿ. ನೋಡಿ ಗಾಯ್ಸ್, ಕಡೆಗೂ ಬಂದ್ವಿ. ದೇವಸ್ಥಾನದ ಹತ್ರ ಬಂದಿದ್ದೀವಿ ನಾವು. ಇಲ್ಲೇ ಮೆಟ್ಲು ಹತ್ಬೋದಾಯಿತು, ಸ್ಲಿಪ್ಪರ್ ಇದ್ವು ಅಂತ ಆ ಸೈಡ್ ಬಂದಿದ್ದೀವಿ. ಹೇಳಿ ಗಾಯ್ಸ್, ನೋಡಿ ಇದೇ ದೇವಸ್ಥಾನ. ಒಳಗಡೆ ಎಂಟ್ರಿ ಕೊಡೋಣ ಬನ್ರಿ. ಗೈಸ್, ದೇವಸ್ಥಾನ ಇದು ಗಂಗಾ ತೀರ್ಥ ಅಂತೆ, ಯಾರು ಮುಟ್ಬಾರ್ದು. ಬನ್ನಿ ಗೈಸ್, ಮೊದಲು ಹೋಗೋಣ. ಸಿದ್ಧಲಿಂಗೇಶ್ವರ ಒಳ್ಳೇದು ಮಾಡಪ್ಪ. ಲೈವ್ ಅಲ್ಲ, ಯೂಟ್ಯೂಬ್ ಚಾನಲ್. ದೇವಸ್ಥಾನಕ್ಕೆ ಹೋಗೋಣ, ಗಂಗಮ್ಮನ ದೇವಸ್ಥಾನ. ಬನ್ನಿ ಗೈಸ್ ಹೋಗೋಣ. ಇಲ್ಲಿ ಬೊಕ್ಕೊಂಡು ಹೋಗ್ಬೇಕು ಗೈಸ್, ಬಂಡೆ ಎಲ್ಲ ಇದೆ. ಬರ್ರಿ, ಇದೇ ನೋಡ್ರಿ ಗಂಗಮ್ಮ. ಇಲ್ಲೇ ನೀರು ಉದ್ಭವ ಆಗೋದು. ಬನ್ನಿ ಗೈಸ್ ಬರೋಣ. ಅಂತೂ ವಾಪಸ್ ಬಂತು. ಇವಾಗ ನೆಕ್ಸ್ಟ್ ಬೆಟ್ಟ ಹತ್ತ ತೋರಿಸ್ತೀನಿ, ಬರ್ರಿ ಹೋಗೋಣ. ಗಾಯ್ಸ್, ಈ ನನ್ನ ಮಗಂಗೆ ಹತ್ತಕ್ಕೆ ಆಗ್ತಿಲ್ಲಲ್ಲ ನೋಡಿ ಬಾಯ್ಸ್. ಕ್ಯಾಮ್ರಾ ಹೋಗಿ ಕ್ಯಾಮ್ರಾ ನಿಮ್ಗೆ ಹಾಕ್ಬೇಕದು, ಮುಚ್ಕೊಂಡು ಹೋಗಲ್ಲ. ಗಾಯ್ಸ್, ನನ್ನ ಮಗನ ಕೈಲಿ ಮಾಡೋಕ್ಕಾಗ್ತಿಲ್ಲ. ನನ್ನ ಮಗಂಗೆ ಬೆಟ್ಟನೇ ಹತ್ತಕ್ಕೆ ಬರಲ್ಲ, ಎರಡು ಕೈ ಹಿಡ್ಕೊಂಡು. ಕ್ಯಾಮ್ರಾನೇ ಹಿಡ್ಕೊಳಕ್ಕೆ ಆಗ್ತಿಲ್ಲ. ಬರ್ರಿ ನಾನಾದ್ರೂ ತೋರಿಸ್ತೀನಿ. ಇಲ್ಲಿಂದ ಹುಷಾರಾಗಿ ನೋಡಿ ಫ್ರೆಂಡ್ಸ್, ಕ್ಯಾಮ್ರಾಮ್ಯಾನ್ ಕೈಯಲ್ಲಿ ಹತ್ತಕ್ಕಾಯ್ತಲ್ಲ. ಧನುಷ್ ಅವ್ರ ಮೇಲೆ ಹತ್ತುತ್ತಾ ಇದ್ದಾರೆ ಈಗ, ಅದಕ್ಕೆ ಕ್ಯಾಮ್ರಾ ನಾನು ಇಸ್ಕೊಂಡಿದ್ದೀನಿ. ಫುಲ್ಲು ರಂಬೆ ಕೊಂಬೆ ಇರೋದ್ರಿಂದ ಹತ್ತಕ್ಕೆ ಭಾರಿ ಕಷ್ಟ. ಧನುಷ್ ಅವ್ರ ಮೇಲೆ ಹೋಯ್ತದೆ, ಅಲ್ಲೇ ಇದ್ದಾರೆ ನೋಡಿ ನಮ್ಮ ಕ್ಯಾಮ್ರಾಮ್ಯಾನು. ಅರ್ಧ ಬೆಟ್ಟ ಹತ್ತಿದ ತಕ್ಷಣ ಸುಸ್ತಾಗ್ಬಿಟ್ಟ ನಮ್ಮ ಕ್ಯಾಮ್ರಾಮ್ಯಾನು. ಫಸ್ಟ್ ಟೈಮ್ ಅಂತೆ ಮಂಜಾನ ಡೈಲಾಗ್ ಹೇಳ್ಕೊಂಡು ಬೆಟ್ಟ ಹತ್ತಾನ. ಬಂಡ್ರು ಏನ್ರು ಮಾಡ್ತೀರಾ? ಬಂಡ್ರು ಬೆಟ್ಟದ ಬಂಡ್ರು. ಫ್ರೆಂಡ್ಸ್, ಈ ಥರ ಇವಾಗಿದೆ ನೈಸ್ ಬೆಟ್ಟ. ನಾವು ಬೇರೆ ಸ್ಲಿಪ್ಪರ್ ಹಾಕ್ಸ್ಕೊಂಬಂದ್ಬಿಟ್ಟಿದ್ದೀವಿ, ಅವನು ಹಾಕೊಂಬಂದಾನೆ. ಅದಕ್ಕೆ ಹಿಂಗೆ ಹತ್ತಕ್ಕಾಯ್ತಲ್ಲ, ಹಿಂಗೆ ಹೋಯ್ತಾ ಇದ್ದೀವಿ. ಈ ರೋಡು ಚೆನ್ನಾಗಿದೆ ಗೊತ್ತಿಲ್ಲ, ಹತ್ಬಿಟ್ಟು ತೋರ್ಸೋಣ ನೋಡೋಣ. ಅದು ಚಾಲೆಂಜ್ ಅಕ್ಸೆಪ್ಟೆಡ್. ಈ ನನ್ನ ಮಗ ಯಾವಾಗ ಬೇಗ ಹತ್ತಲ್ಲ. ಸೊ ಒಳ್ಳೆ ನನ್ನ ಮಗ. ಬನ್ನಿ ಗಾಯ್ಸ್ ಹತ್ತೋಣ. ಕಾಲು ಸ್ಲಿಪ್ ಆಯ್ತೈತೆ, ಆದರೂ ಪರವಾಗಿಲ್ಲ ಹತ್ತೋಣ. ನಮ್ಮ ಸತೀಶ ಬೇರೆ ಹೋಗ್ತಾವನೆ. ನಮ್ಮ ಸತೀಶಂದು ಬೇರೆ ನ್ಯೂ ಚಾನಲ್ ಇದೆ ಗಾಯ್ಸ್, ಸತೀಶ್ ಕನ್ನಡಿಗ ಅಂತ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಿಂಗೆ ಹೋಗೋಕ್ಕಾಗಲ್ಲ ಗಾಯ್ಸ್. ಬನ್ನಿ ಸೈಡಲ್ಲ ಹೋಗೋಣ. ಬರ್ರಿ ಹತ್ತು ತಾನೇ ಗಾಯ್ಸ್. ಇವನೇನು ಕೋತ್ ಎತ್ತೋದಂಗೆ ಅಪ್ಪ ಗಾಯ್ಸ್, ನನ್ನ ಕೈಲಿ ಆಗ್ತಾಯಿಲ್ಲ ಅಪ್ಪ.
ಇಂತು ಬಂದ್ವಿ. ಒಂದು ಮುಕ್ಕಾಲು ಭಾಗ ಬಂದಿದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್, ಹತ್ತಿದ ಮೇಲೆ ಮಠ ಎಲ್ಲ ಯಾವ ಥರ ಕಾಣ್ತೈತೆ. ಬನ್ನಿ ಗಾಯ್ಸ್, ಇನ್ನೂ ಹತ್ತಣ. ನಾನು ಚಪ್ಪಲಿ ಕೈಯಲ್ಲಿ ಹಿಡ್ಕೊಂತೀನಿ ಗಾಯ್ಸ್, ಕಾಲು ಜಾರ್ತೈತೆ. ಈ ನನ್ನ ಮಗ ಇಲ್ಲೇ ಬಿಟ್ಬಿಡೋಣ. ಬರೀ ಇಂಥದೇ ನೋಡಿ ಗಾಯ್ಸ್, ಕಡೆಗೂ ಬಂದ್ಬಿಟ್ವಿ, ಹತ್ತಿದ್ವಿ. ನೋಡಿ ಗಾಯ್ಸ್, ನೋಡ್ರಿ ಈ ಥರ ಐತೆ ನಮ್ಮ ಮಠ. ಫುಲ್ಲು ಸ್ನೋ, ಏನೂ ಕಾಣಿಸ್ತಿಲ್ಲ. ಬರೀ ಮುಂದೆ ಹೋಗೋಣ. ಹತ್ತಲೇ ಅಯ್ಯಯ್ಯಪ್ಪ, ನಾವಂತೂ ಸುಸ್ತಾಗೋಗ್ಬಿಟ್ಟಿದ್ದೀವಿ. ಒಂದು 1/2 ಲೀಟ್ರ್ ವಾಟ್ರೂ ತಂದಿಲ್ಲ ಕುಡಿಯೋಕ್ಕೆ. ಬನ್ನಿ ಹೋಗೋಣ ಮುಂದೆ. ಏನು ಆಲೆ ರೀಚ್ ಆಗಿದ್ದೀವಿ. ಇನ್ನೊಂದು ಸ್ವಲ್ಪ ಗೈಸ್ ಕಾಣಿಸ್ತಾ ಬಾವುಟ. ಬರ್ರಿ ಮುಂದೆ ಹೋಗೋಣ. ಗಾಯ್ಸ್, ಈ ನನ್ನ ಮಕ್ಳು ಇಬ್ಬರಿಗೂ ಸುಸ್ತಾಗ್ಬಿಡ್ತಂತೆ. ಗಟ್ಟಿ ಐತೆ ಅಂತ ನನ್ನ ಟಚ್ ಮಾಡಕ್ ಬರ್ಬೇಡ. ಕೃಷ್ಣನ ಹುಡುಗರು ಎಷ್ಟು ಜನವ್ರಂತ ಚೆಕ್ ಮಾಡಕ್ ಬರ್ಬೇಡ. ಒಡೆ ಏಟ್ಗೆ ಸೇಕ್ ಆಗೋಯ್ತೀಯ. ಏನಾಗೋಯ್ತಿಯಲ್ಲ, ಸೇಕ್ ಆಗೋಯ್ತೀಯ. ನೋಡಿ ಈ ನನ್ನ ಮಗ ಬರೋದು ಹೇಳ್ದೆ ಬೆಳಿಗ್ಗೆ ಟಿಫನ್ ಮಾಡೋ ಅಂತ. ಮಾಡ್ದಲೇ ಬಂದ್ಬಿಟ್ಟವ ನಿಂಗೆ. ಅಯ್ಯೋ ನಿಂಗೆ ಅಯ್ಯೋ ಅನ್ಸಕ್ಕೆ. ನೋಡಿ ಗಾಯ್ಸ್, ಅಲ್ಲಿ ಟ್ರೈನ್ ಹೋಗ್ತಾ ಇದೆ, ಕ್ಯಾಶ್ ಸೆಂಟ್ರ್ ಟ್ರೈನು. ಹತ್ರಲ್ಲೇ ಬಾರ ಸತೀಶ, ಹೋಗೋಣ. ಬನ್ನಿ ಮುಂದೆ ಹೋಗೋಣ. ಇಂತು ಬಾವುಟ ಸಿಕ್ತು. ಮುಂದೆ ಬರ್ರಿ ಹೋಗೋಣ. ಹೆಂಗಿದೆ ಏನೇನು ತೋರಿಸ್ಬೇಕಾ? ಗುಹೆ ನೋಡಿ, ಗುಹೆ. ನಮ್ಮ ತಗೊಂಡೊಂದು ಗುಹೆ, ಕ್ಯಾಮ್ರಾಮ್ಯಾನ್ದು ಮಾಡೋಣ. ಅದಕ್ಕೆ ಬನ್ನಿ ಗಾಯ್ಸ್, ಇಲ್ಲೆಲ್ಲ ಒಂದು ಕುತ್ಕೊಳ್ಳೋ ಥರ ಗುಹೆ ಸಿಕ್ತು. ಇಲ್ಲಿ ಕುತ್ಕೊಂಡು ಒಂದು 5 ನಿಮಿಷ ರೆಸ್ಟ್ ಮಾಡೋಣ. ಇಲ್ಲೇ ಸಿಗರೇಟ್ ಹೊಡೆದು ನೋಡಿ ಗಾಯ್ಸ್, ಒಳ್ಳೆ ಧಾರ್ಮಿಕ ಸ್ಥಳದಾಗ ನನ್ನ ಮಕ್ಕಳು ಇಲ್ಲೂ ಬಂದು ಸಿಗರೇಟ್ ಹೊಡಿತಾರೆ. ಇಂಥ ನನ್ನ ಮಕ್ಕಳು ಸಂಖ್ಯೆ ಜಾಸ್ತಿ ಐತೆ ಗಾಯ್ಸ್. ಗಾಯ್ಸ್, ಇಲ್ಲಿ ಸ್ಟೇ ಮಾಡಿ ಸಾಕು. ಈ ಬಾರಲ್ಲಿ ಎತ್ತು. ಈ ನನ್ನ ಮಗ ಚಪ್ಪಲಿನೂ ಹಾಕೊಂಬಂದಿಲ್ಲ, ಎಲ್ಲಿ ಬಿಟ್ಬಿಡ್ತೀನಿ ಅಂತನ. ಅಯ್ಯ ಮುಂಡೆ ಮಗನೇ, ಯಾರ್ದ ಸ್ಲಿಪ್ಪರ್ ಅದ? ಆ ಸ್ಲಿಪ್ಪರ್ ಕ್ಲೈಮೇಟ್ ಸೂಪರು. ಇಲ್ಲಂತ ಕ್ಲೈಮ್ಯಾಕ್ಸ್ ಸೂಪರು. ನೋಡಿ ಗಾಯ್ಸ್, ಅದು ರಾಮದೇವ್ರ ಬೆಟ್ಟ, ಅದು ಅಲ್ಲಿ ಕಾಣಿಸ್ತಾ ಇರೋದು. ಸೂಪರು. ಅಲ್ಲಿಗೂ ಹೋಗೋಣ ಒಂದು ದಿವಸ. ಫ್ರೆಂಡ್ಸ್, ನಾವು ಇಲ್ಲಿ ಕೇಳ್ಪಟ್ಟಿದ್ದೇನೆಂದ್ರೆ ಚಿರತೆಗಳಿದಾವಂತೆ. ಅಣ್ಣನ ಬೀಜ ಗಲಗಲ. ಇದು ಮಚ್ಚ, ಇದು ಯಾವ ಕೆರೆ ಅಂತಾರೆ ಇದನ್ನ? ತುರುವೇಕೆರೆ. ಹುಡಿ ಇದು ಮಚ್ಚಿ, ಇದು ಮಾರನೇಕಂಪಾಳ್ಯದ ಕೆರೆ ತಾನೇ ಅದು? ಇಲ್ಲ, ನನ್ನ ಮೇಲೆ ಆನೆ ಇಟ್ಟು. ನನ್ನ ಮೇಲೆ ಆನೆ ಇಟ್ಟು ಆನೆ ಮಾಡಿಲ್ಲ, ಆನ್ ಮಾಡಿದ್ದೀನಲ್ಲಿ. ನಿಂಗೆ ಅವೆಲ್ಲ ಗೊತ್ತಿದೆ. ನೋಡಿ ಗಾಯ್ಸ್, ಇದು ಮಾರನೇಕಂಪಾಳ್ಯದ ಕೆರೆ. ಇದು ಮಠದಿಂಟ ಹಿಂದೆ 1 ಕಿಲೋಮೀಟ್ರ್ ಇದೆ. ಸೊ ಇದು ಮಠದ ಹಿಂದೆ ವ್ಯೂ ಫ್ರೆಂಡ್ಸ್. ಮಠದ ಹಿಂದೆ ವ್ಯೂ, ಬೆಟ್ಟ ಹಿಂದೆ. ಹಂಗೆ ಮಾಡಬೇಡ ಬಾ, ನನ್ನ ಮೇಲೆ ಆನೆ ಇಟ್ಟು ಹೇಳು. ನೋಡಿ ಗೈಸ್, ಇದು ರಾಮದೇವ್ರ ಬೆಟ್ಟ ಕಾಣ್ತಾ ಇರೋದು. ಅಲ್ಲಿಗೂ ಒಂದಿನ ಹೋಗೋಣ, ಅಲ್ಲೂ ವೀಡಿಯೋ ಮಾಡಾಕ್ತೀನಿ ಗೈಸ್. ಇದು ಸದ್ಯಕ್ಕೆ ಇದೆಲ್ಲ ಸಿದ್ಧಗಂಗಾ, ಇದೆಲ್ಲ ಸಿದ್ಧಗಂಗಾ ಬೆಟ್ಟನೇ. ನೋಡಿ ಗೈಸ್, ಯಾರ ನನ್ನ ಥರ ನಿಮ್ಮ ಥರ ಬಂದಿರೋರು ನೋಡಿ, ಎಲ್ಲ ಹೆಸ್ರು ಬರ್ದೋಗವ್ರೆ. BFF, ಮೋರಿ, ಪಿಲ್ಲ, NTR ಏನೇನೋ ಬರ್ದವ್ರೆ ಫ್ರೆಂಡ್ಸ್. ಬರೀ ನೆಕ್ಸ್ಟ್ ವ್ಯೂ. ಮರ್ತಲ್ಲಿ ನೋಡಿರಲ್ಲ, ನಾಯಿ ಮಕ ಅಂತ ಒಂದು ಕಲ್ ಮೇಲೆ ಒಂದು ಚಿತ್ರ ಬಿಡಿಸೋದೆ. ನಾನು ಇಲ್ಲೇ ಮರ್ತಲ್ಲಿ 5 ವರ್ಷ ಓದಿರೋನು. ನಾನು ಇವಾಗ ರೀಸೆಂಟಾಗಿ ಬೆಟ್ಟ ಹತ್ತಿರೋದು. ಅಂದರೆ ಫಸ್ಟ್ ಹತ್ತಿದ್ದೆ 6th ಸ್ಟ್ಯಾಂಡರ್ಡಲ್ಲಿ. ಅವಾಗ ಹೇಳೋರು ಹುಡುಗರೆಲ್ಲ ಮಾತಾಡಿರೋರು, ಆ ನಾಯಿ ಕಲ್ ಮುಂದೆ ಮುದ್ದೆ ತಂದಿಟ್ರೆ ಅದು ತಿನ್ನುತ್ತೆ ಅಂತ. ಇವಾಗ ಆ ನಾಯಿ ಮಕ್ಕನ ನೋಡಕ್ಕೆ ಹೋಗೋಣ, ಬನ್ನಿ ಫ್ರೆಂಡ್ಸ್. ಹಿಂಗೆ ಹತ್ತಿಂಗೆ ಬರ್ತಾಯಿದ್ದೀವಿ. ನಮ್ಮ ಸತೀಶ ತೋರಿಸ್ತಾನಂತೆ. ಇದು ನನ್ನ ಚಾನಲ್ಲು. ಹೇಳಬೇಕು ಅಂದರೆ ಅವನೇ ಬಿಡು ಮಚ್ಚ ಇರಲಿ ಮಾಡ್ತೀನಿ ಅಂತ. ನೋಡಿ ಗೈಸ್, ಇದು ಈ ಸೈಡಿಂದ ಈ ವ್ಯೂ ಕಾಣುತ್ತೆ. ಆ ಸೈಡಿಂದ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್, ಆ ಸೈಡಿಂದ ಹೋಗಬೇಕು. ಅಲ್ಲಿ ಪೇಂಟ್ ಎಲ್ಲ ಬಡ್ಬಿಟ್ಟಿದ್ದಾರೆ, ಬಾರ್ಡ್ರು ಸೇಮ್ ನಾಯಿ ಮಕ ಕಂಡಂಗೆ ಇದೆ ಗೈಸ್. ಪ್ಲೀಸ್ ಗೈಸ್, ನಾನು ಒಬ್ಬ ಮಿನಿ ಯೂಟ್ಯೂಬ್ ಚಾನಲರು, ನನ್ನ ಸ್ವಲ್ಪ ಬೆಳೆಸಿ ಅಂತ ಕೇಳ್ತಿದ್ದೀನಿ ಗೈಸ್. ಬನ್ನಿ ಗೈಸ್, ನೋಡೋಣ. ಇಂತೂ ಬಂದ್ಬಿಟ್ಟು ಇವಾಗ ನೋಡಿ ಫ್ರೆಂಡ್ಸ್, ನೋಡಿ ಗಾಯ್ಸ್, ಇದನ್ನ ಈ ಥರ ಕೆತ್ತಿದ್ದಾರೆ, ಸೇಮ್ ನಾಯಿ ಮುಖ ಗಾಯ್ಸ್. ನೋಡಿ ಗಾಯ್ಸ್, ನೋಡಿ ಇದನ್ನು ನಾಯಿ ಮುಖ ಅಂತಾರೆ. ದೊಡ್ಡ ಸ್ವಾಮೀಜಿಯವ್ರು ಇದ್ರು, ಶಿವಕುಮಾರ ಸ್ವಾಮೀಜಿಯವ್ರು ಇದ್ದಾಗಿಂಟನೂ ಇದು ಬೆಳಕಿಗೆ ಬಂದೈತೆ. ನೋಡಿ ಗಾಯ್ಸ್, ಈ ಥರ ಇದೆ. ಇನ್ನೊಂದು ನೋಡಿ ಫ್ರೆಂಡ್ಸ್, ಆ ಕಲ್ಲು ಎಷ್ಟು ತುದಿಯಲ್ಲಿ ನಿಂತಿದೆ. ಆ ಕಲ್ಲು ಯಾವಾಗ ಬೀಳುತ್ತಂತನೂ ಗೊತ್ತಿಲ್ಲ. ನೋಡಿ ಗಾಯ್ಸ್,
ಸೊ ಗೈಸ್ ಸತೀಶ ಹೇಳ್ದಂಗೆ ಇವಾಗ ಒಂದು ಲವ್ವರ್ದು ಡ್ರಾಯಿಂಗ್ ತೋರಿಸ್ತೀನಿ ಅಂದ. ಅವನಿಗೆ ಸುಸ್ತಾಯ್ತಂತೆ, ಅವ್ನು ಕ್ಯಾಮ್ರಾ ಇಟ್ಕೊಂಡವನೇ. ಬನ್ನಿ ಗೈಸ್ ಅಲ್ಲಿಗೆ ಹೋಗೋಣ. ಜೂಮ್ ಏನು ಮಾಡಬೇಡ, ಬಾರೋ ಸತೀಶ ಅಲ್ಲಿಗೆ ಹೋಗೋಣ. ಏನಿದು ಲವ್ವರ್ಸು ಈ ಥರ ಡ್ರಾಯಿಂಗ್ ಬಿಡಿಸಿ ಸತ್ತೋಗೋರೆ ಅಂತನೋ? ಹಾಂ, ಆ ಥರ ಮಾತಾಡ್ತಾರೆ, ನಮಗೂ ಗೊತ್ತಿಲ್ಲ. ನಾವಿನ್ನ ಚಿಕ್ಕ ಹುಡುಗರು, ಲವ್ ಎಲ್ಲ ನಮ್ಗೆ ಯಾಕೆ, ಇವೆಲ್ಲ ನಮ್ಗೆ ಯಾಕೆ ಆಫ್ ಮಾಡಿದ್ಯಾ? ಗೈಸ್ ಕಡೆಗೂ ಬಂದ್ವಿ ಲವರ್ಸ್ ಬಿಡಿಸಿರೋಂಥ ಒಂದು ಡ್ರಾಯಿಂಗ್ಗೆ. ಮೈ ಡಿಯರ್ ಲವ್ಲಿ ಫ್ರೆಂಡ್, ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಲವ್ಲಿ ಫ್ರೆಂಡು ಅಂಜಲಿ. ನೋಡಿ ಗೈಸ್ ಯಾವ ಥರ ಬಿಡಿಸೋರೆ ನೋಡಿ. ಇಲ್ಲಿ ಹ್ಯಾಪಿ ಬರ್ತ್ಡೇ ಅಂಜು, ಅಲ್ಲೊಂದು ಲವರ್ಸ್ದೊಂದು ಚಿತ್ರ, ಅವರೇ ಬಿಟ್ಟವ್ರೆ ಯಾರೇ ಬಿಟ್ಟವರೋ. ಇದ್ರೊಂದೇ ಒಂದು ಮಾತಾಡ್ತಾರೆ, ಏನು ಅಂದರೆ ಇಲ್ಲಿ ಸತ್ತೋಗೋರಂತೆ ಇವರು ಇದನ್ನು ಬಿಡಿಸ್ಬಿಟ್ಟು ಅಂತ ಮಾತಾಡ್ತಾರೆ. ನಮಗೂ ಕ್ಲಿಯರಾಗಿ ಗೊತ್ತಿಲ್ಲ, ಯಾಕಂದರೆ ಸತೀಶ್ 6ನೇ ಕ್ಲಾಸಿಂದ ಇಲ್ಲೇ ಓದ್ತಾವನಲ್ಲ, ಹಂಗಾಗಿ ಅವನಿಗೆ ಗೊತ್ತಿರುತ್ತೆ. ಅವ್ನು ಹೇಳ್ದ, ನಾನು ಬಂದಿದ್ದೆ 9th. ಬರೀ ಹಿಂಗಾಸಿ ಹೋಗೋಣ. ಹಿಂಗಾಸಿ ಹೋಗ್ಬಿಟ್ಟು ನೆಕ್ಸ್ಟ್ ವೀಡಿಯೋ ನೋಡೋಣ. ನೆಕ್ಸ್ಟ್ ಏನೇನಿದೆ ಮೇಲೆ ತೋರಿಸ್ತೀನಿ ಬನ್ನಿ ಗಾಯ್ಸ್. ಇನ್ನೊಂದು ಗೊತ್ತಾ ನಿನಗೆ? ಫೈನಲಿ ಟಾಪಿಗೆ ಬಂದ್ಬಿಟ್ಟಿದ್ದೀವಿ. ಬನ್ನಿ ಗಾಯ್ಸ್ ಹೋಗೋಣ. 2 ಬಟ್ಟೆದ ಗಾಯ್ಸ್ ಮಾಡ್ತಾ ಇರೋದು ಕಂಟೆಂಟು ಅಲ್ಲ, 2 ಬಟ್ಟೆದ ಮಧ್ಯೆ ಗ್ಯಾಪ್ ಇದೆ ನೋಡಿಯಾ? 2 ಬೆಟ್ಟದ ಮಧ್ಯೆ ಗ್ಯಾಪು. ಎಲ್ಲಿ? ಇಲ್ಲೇ ಬಾ ತೋರಿಸ್ತೀನಿ. ನೋಡಿ ಗಾಯ್ಸ್ ಅದನ್ನ ಈ ಬೆಟ್ಟದ ಮಧ್ಯೆ ಗ್ಯಾಪ್ ಐತಂತೆ, ಬರೀ ತೋರಿಸ್ತಾನಂತೆ. ನೀನೇ ಹೋಗ್ಬಿಡ್ತೀಯ ಅದ್ರೊಳಗೆ, ಎಲ್ಲಿ ಅಷ್ಟು ಆಳ ಇದೆ. ಇದೇ ಗಾಯ್ಸ್ ಟಾಪು. ಇದು ಜಂಡ ಹಾಕೋರೆ. ನಾವು ನೆಕ್ಸ್ಟ್ ಟೈಮ್ ಬೆಟ್ಟ ಹತ್ತದಾಗ ಹೆಸರು ಬರೀಬೇಕು ಮಗ ನಮ್ದಿಲ್ಲಿ. ಮಗ ಬರೆಯೋಣ, ಅದನ್ನೂ ಒಂದು ಕಂಟೆಂಟ್ ಹಾಕೋಣ ಬೇಕಾದ್ರೆ. ಬಂದಾಗ ಯಾರೋ ಒಬ್ರು ಯೂಟ್ಯೂಬರ್ ಹಾಕಿದ್ರು. ಹುಷಾರು ಹೋಗ್ಬಿಟ್ಟಿಯಾ? ಸತೀಶ ಇರೋದಿದ್ದು ಬೆಟ್ಟದ ಮಧ್ಯೆ ರೈಟ್ ಸೈಡು ಬಾ. ಬಾ ಹೋಗೋಣ ನಡಿ, ಬಾರ ಹೋಗೋಣ. ಫೈನಲಿ ನಾವು ಹೇಳ್ದಂಗೆ ಬಂದೆ, ಬಂದ್ಬಿಟ್ಟಿದ್ದೀನಿ ಇಲ್ಲಿ. ನೋಡಿ ಗಾಯ್ಸ್ ಇಲ್ಲಿ ಒಂದು ಗ್ಯಾಪ್ ಐತೆ. ಈ ಗ್ಯಾಪ್ ಒಳಗಡೆ ಬಿದ್ದರೆ ಬರೋ ಇಷ್ಟನೇ ಇಲ್ಲ, ಎಲ್ಲನೂ ಸಿಗಾಕೊಂಡ್ಬಿಡ್ತೀವಿ ಅನಿಸುತ್ತೆ. ಬರ್ಬೋದು, ಆದರೆ ಬೀಳೋ ಅಷ್ಟೊತ್ತಿಗೆ ಏನೂ ಇರೋಲ್ಲ, ಎಲ್ಲ ತುರ್ಕೊಂಡು ಹೋಗ್ಬಿಟ್ಟಿರ್ತೈತೆ. ಎಲ್ಲ ಅರ್ಧ ಇದ್ದೋಗ್ಬಿಟ್ಟಿರ್ತೀವಿ, ಅಲೆನ ಬಿದ್ದುಬಿಟ್ಟಿರ್ತೀವಿ. ಫೈನಲಿ ಇವಾಗ ಗೊತ್ತಿದ್ದೀನಿ. ಇಷ್ಟೆಲ್ಲ ಬ್ಲಾಕ್ ಮಾಡಿದೀವಿ, ಮಠದ ಬಗ್ಗೆ ಒಂದು ಚೂರು ಇಲ್ಲ ಅಂದ್ರೆ ಹೆಂಗೆ? ಮಠದ ತೋಟ ತೋರಿಸೋ. ನೋಡಿ ಗಾಯ್ಸ್, ಈಗ ಅಲ್ಲಿ ಕಾಣ್ತಿರೋಂಥದ್ದು ಎಲ್ಲ ಮಠದ ಜಮೀನು. ಅದು ಈಗ ಅಲ್ಲಿ ಏನದು ಭತ್ತದ ಹುಲ್ಲು ಏನಂತಾರೆ, ಅದು ಭತ್ತದ ಹುಲ್ಲು ಎಲ್ಲ ರೌಂಡ್ ಮಾಡಿಬಿಟ್ಟು ಹಸುಗಳಿಗೆ ಕೊಟ್ಟಿಗೆಗೆ ಹಾಕ್ತಾವ್ರೆ. ನೋಡಿ ಗೈಸ್ ಫೈನಲಿ ಅದೆಲ್ಲ ಕಾಣ್ತಾ ಇರೋದೆಲ್ಲ ಮಠದ ಜಮೀನು. ಇನ್ನೂ ಬೇರೆ ಕಡೆ ಐತೆ, ಸದ್ಯಕ್ಕೆ ನಾವು ಇಷ್ಟು ತೋರಿಸಿದ್ದೀವಿ ಅಷ್ಟೇ. ಇದೆಲ್ಲ ಮಠದ ಜಮೀನು. ಇನ್ನು ಮಠದ ಹಿಸ್ಟ್ರಿಯಲ್ಲಿ ಎಷ್ಟು ಎಕರೆ ಐತೆ ಅಂತ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್. 9th 10th ಇದ್ದಲ್ಲೆಲ್ಲ ಮೆಣಸಿನ್ಕಾಯಿ ಎಲ್ಲ ಬಿಡ್ಸಕ್ಕೆ ಹೋಗಿದ್ದೀನಿ, ಹಂಗಾಗಿ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಏನಿದೆ ಹೆಂಗೆಂಗಿದೆ ಮುಂದೆ. ಇಲ್ಲೊಂದು ಕಾಯಕವೇ ಕೈಲಾಸ ದೇವ ಒಬ್ಬ ನಾಮಲವು ಅಂತ ಒಂದು ಬಸವಣ್ಣವ್ರು ಬರೆದಿರೋಂಥ ಒಂದು ಶ್ಲೋಕ ಐತೆ. ಬರೀ ಅದನ್ನು ನೋಡ್ಕೊಂಬರೋಣ ಬನ್ನಿ. ಸೊ ಗಾಯ್ಸ್ ಹೇಳ್ದಂಗೆ ನಮ್ಮ ಸತೀಶ ಹೇಳ್ದ, ಅದು ಬಸವಣ್ಣ ಶ್ಲೋಕ ತೋರ್ಸೋಕ್ಕಾಗಲ್ಲ, ಅಲ್ಲಿ ಎಲ್ಲೂ ಇಳಿಯೋಕ್ಕೆ ಜಾಗ ಇಲ್ಲ. ಕೆಳಗಿಂಟನೇ ತೋರಿಸ್ತೀನಿ, ಅದನ್ನು ನೋಡ್ಕೊಳ್ರಿ. ಇನ್ನೂ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಧನು ಅಂಡ್ ರಾಜು ಸ್ಟೋರೀಸು. ಇನ್ನೂ ಈ ಥರ ಯೂಸ್ಫುಲ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ, ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ. ಮತ್ತು ನಮ್ಮದು ಸತೀಶ್ದು ಒಂದು ಐತೆ ಗಾಯ್ಸ್, ಸತೀಶ್ದು ಒಂದು ಐತೆ ಯೂಟ್ಯೂಬ್ ಚಾನಲು, ಸತೀಶ್ ಕನ್ನಡಿಗ ಅಂತ. ಒಂದು ಸಬ್ಸ್ಕ್ರೈಬ್ ಮಾಡಿ. ನಾವು ನಾನು ಇನ್ನು ಹೋಗ್ತಾ ಇರ್ತೀವಿ, ಅಲ್ಲಿ ಇಲ್ಲಿ ತೋರಿಸ್ತಾ ಇರ್ತೀವಿ. ನಮಗೆ ರಜಾ ಇದ್ದಾಗ ಹೋಗ್ತಿರ್ತೀವಿ ಗಾಯ್ಸ್, ಬೇಜಾರು ಮಾಡ್ಕೋಬೇಡ್ರಿ. ಬನ್ನಿ ಯೂಸ್ ಮಾಡಿ. ಇನ್ನೇನು ಫ್ರೆಂಡ್ಸ್, ಈಗ ಎಲ್ಲ ಮುಗೀತು, ಎಲ್ಲ ವಿಡಿಯೋ. ಈಗ ದೇವನೊಬ್ಬ ನಾಮಲವು, ಅದು ನಂಗೆ ತೋರಿಸ್ಕೊಂಡು ಕೆಳಗೆ ಇಳಿದ್ಬಿಡೋಣ. ಫ್ರೆಂಡ್ಸ್ ನಾವು ಕೆಳಗಡೆ ತೋರಿಸ್ತೀವಿ ಬನ್ನಿ. ಕ್ಯಾಮ್ರಾಮ್ಯಾನ್ ಇದನ್ನ ಅಳ್ಳಾಡಿಸ್ತಾನೀಗ ಈ ಬೆಟ್ಟನ. ಅಲ್ಲಿ ಮರದ ಹತ್ರ ಯಾಕಡೆ ಚಪ್ಪಲಿ ಬಿಟ್ಟಿದ್ದು? ಯಾಕಡೆ ಮರ್ತಾ ಬಿಟ್ಟಿದ್ಯಾ? ಊಟ ಮಾಡಿಲ್ಲ ಮರ್ತಾ? ಸೊ ಗಾಯ್ಸ್ ಸುಮ್ಮನೆ ಫ್ರ್ಯಾಂಕು ನನ್ನ ಮಕ್ಳು ಇಬ್ಬರು ಇದ್ದಿದ್ದೆ ಯಾವಾಗಲೂ. ಏನಾಯ್ತು? ನಾನು ಕೊಯ್ನಲ್ಲಿ ಚಪ್ಪಲಿ ಕೈಯಲ್ಲಿ ಹಿಡ್ಕೊಂಡು ಇಳಿಯಂಗೆ ಆಗ್ಬಿಟ್ಟಿದ್ದೀನಿ ಗಾಯ್ಸ್ ನನ್ನ ಕೈಲಿ. ಕ್ಯಾಮ್ರಾಮ್ಯಾನ್ಗೆ ಹೇಳ್ತಿದ್ದ. ಅಯ್ಯೋ ಆ ಕ್ಯಾಮ್ರಾಮನ್ಗೆ ಹೇಳ್ತಿದ್ದೆ, ಇಲ್ಲಿ ನೋಡಿದ್ರೆ ಇಷ್ಟ ಸ್ಕಿಡ್ ಆಗ್ತದೆ ಅಂತ ಯಾರಿಗೆ ಗೊತ್ತಿಲ್ಲ ಗಾಯ್ಸ್. ಓಹೋ ಜಾರ್ತೇನ ಇಲ್ಲಿ? ಜಾರುತ್ತೆ. ಏ ಚಪ್ಪಲಿ ಹಿಡ್ಕೊಂಡು ಜಾರೋ. ಇದು
ಜಾರಬಂಡಿ ಅಂತಾರ ಮಠದ ಜಾರಬಂಡಿ ಇದು. ಹುಷಾರ. ಬಾ ಬಾ ಬಾ. ಓಹ್ ಸೊ ಫ್ರೆಂಡ್ಸ್, ಇವನು ಜಾರ್ಕೊಂಬಿದ್ದ, ಬೀಳ್ತಿದ್ದ, ಅವನು ಚಪ್ಪಲಿ ಹಿಡ್ಕೊಂಬಿಟ್ಟ, ನನಗೆ ಹೇಳ್ತಿದ್ದ ಇಲ್ಲ ಬರ್ರಿ. ಫೈನಲಿ ತರುಣ ಸ್ಲಿಪ್ಪರ್ ಹತ್ರ ಬಂದ್ವಿ. ನಾನು ಜಾರಂಗ್ ಆಗ್ತೈತೆ, ಸತೀಶ ಹೋಗ್ತೀನಿ ಈಗ. ಬನ್ನಿ ಗಾಯ್ಸ್, ಫೈನಲಿ ತರುಣನ್ ಚಪ್ಪಲಿ ಬಂದ್ವು. ಸೊ ನೋಡಿ ಫ್ರೆಂಡ್ಸ್, ನಾನು ನನ್ನ ಮಗ ಇಳಿತಿರೋದು, ನನ್ನ ಮಗ ಇಳಿತಿರೋದು. ಅಯ್ಯೋ ಲೈ ಲೈ. ಫೈನಲಿ ಮಚ್ಚ, ನಾವು ಹೆಂಗೆ ಗೊತ್ತಿದ್ದು ಹಿಂಗೇನಾ? ನಡಿ ಹೋಗೋಣ. ಹಾಯ್ ಗೈಸ್, ಫೈನಲಿ ಇಳಿಬೇಕಾದ್ರೆ ನಮ್ಮ ಆರ್ಮಿಯವ್ರು ಬಂದರು. ಬನ್ನಿ ಆರ್ಮಿಯವ್ರನ್ನ ಮಾತಾಡ್ಸೋಣ. ಗುಡ್ ಮಾರ್ನಿಂಗ್ ಸರ್. ऊपरगाय टेंपल ಈಗ ನ್ಯೂ ಯೂಟ್ಯೂಬರ್ ಸರ್ ಅವರು. ನಮ್ದು ಹಾಂ ತಕ್ಕೊಳ್ತೀನಿ. टेंपल है ऊपर नई टेंपल नई टेंपल नहीं क्या है ऊपर क्या देखने का प्लेस ऊपर ओनली विजिट ओनली. डन मारी नेम योर धनु धनु डी HA आई एम फ्रॉम पंजाब NU NU ಗೋಪಾಲ್ ಶ್ರೇಷ್ಠ. ಹಾಂ ಸರ್ ಗೋಪಾಲ್ ಶ್ರೇಷ್ಠ ಅವ್ರದ್ದು. ಫೈನಲಿ ನಾವು ಹೇಳ್ದಂಗೆ ಇವಾಗ ಬೆಟ್ಟ ವಿಸಿಟ್ ಮಾಡೋಕ್ಕೆ ಬನ್ನಿ ಗೈಸ್. ಅವ್ರ ಹತ್ರ ಒಂದು ಪಿಕ್ಕು ತಕ್ಕೊಂಡಿದ್ದೀನಿ. ಆ ಪಿಕ್ನೂ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಫೋಟೋಗಳು ತೆಗ್ತಿರೋದೆಲ್ಲ ಅಪ್ಲೋಡ್ ಮಾಡ್ತೀನಿ. ಈ ನನ್ನ ಮಕ್ಕಳು ಬರ್ರೋ, ಎಷ್ಟೊತ್ತು ಮಾಡ್ತಿರಲ್ಲೇ. ಸೊ ಫ್ರೆಂಡ್ಸ್, ಫೈನಲಿ ಇಳೀತಾ ಇದ್ದೀವಿ. ಅಪ್ಪ ಬಾರ, ಇನ್ನೊಂದು ಸ್ವಲ್ಪ ಅದೇ ಅದೊಂದು ಇದನ್ನು ತೋರಿಸ್ಬಿಡೋಣ ಶ್ಲೋಕ. ನಾಮ ಹಲವು ಹಳೆ ಗೈಸ್ ಕಾಣ್ತಾ ಐತೆ ನೋಡ್ರಿ. ಹಳೆ ಗೈಸ್, ಕಾಯಕವೇ ಕೈಲಾಸ, ದೇವನೊಬ್ಬ ನಾಮ ಹಲವು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಫಾರ್ ಮೈ ವಿಡಿಯೋ ವಾಚಿಂಗ್.